ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಂಗ್ ದಬ ದಬ ಬಾರಿಸ್ಬೇಡಿ, ಮನೆ ಹಳೇದು, ಗೋಡೆ ಬಿದ್ದಿತ್ತು. ಅಯ್ಯಯ್ಯ, ಪಕ್ಕದಲ್ಲೇ ಕಾಲಿಂಗ್ ಬೆಲ್ ಇದೆಯಲ್ಲ, ಹಂಗೆ ಬಾರಿಸ್ತಿದೀಯಪ್ಪ. ಅಯ್ಯಯ್ಯ, ಬಾಗಿಲು ಮುರ್ದೆ ಹಾಕ್ಬಿಡ್ತೀನಿ ನೀನು. ಏನ್ ಬೇಕಾಗಿತ್ತು? ಈ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಾಯ್ತಲ್ಲ, ಹಿಂಗ್ಯಾಕ್ ಬಂದಿದ್ದೀರಾ? ರೀ ರೀ ರೀ, ಕಾಪಾಡ್ರಿ ಯಾರಾದ್ರೂ. ಏನಾದ್ರು ಕೂಗ್ತಿದ್ಯಾ? ಬೆಳಗ್ಗೆ ಒಳ್ಳೆ ಕಳ್ರು ಬಂದಂಗ ಆಡ್ತಿದ್ಯಲ್ಲ. ಏಯ್, ಇಬ್ರು ಬಾಯಿ ಮುಚ್ಕೊಂಡಿದ್ರೆ ಸರಿ. ಈಗ ನಿಮಗ್ ಬೇಕಾಗಿರೋದೆಲ್ಲ ಹೇಳಾಯ್ತಲ್ವಾ? ಇವಾಗ ಏನ್ ಕೆಲಸ ನಮ್ಮ ಹತ್ರ? ನನಗೆ ಸಿಕ್ಕಿರೋ ಇನ್ಫಾರ್ಮೇಶನ್ ಕರೆಕ್ಟ್ ಆಗಿದೆಯೋ ಇಲ್ವೋ ಅಂತ ತಿಳ್ಕೊಳಕ್ ಬಂದಿದ್ದೀನಿ. ನಾವೆಲ್ಲ ಕರೆಕ್ಟ್ ಆಗೇ ಕೊಡೋದು. ಏಯ್, ಸೀತಾ ಸೆರೋಗೇಟ್ ಮದರ್ ಅಂತೆ. ಅವಳು ಸೆರೋಗೇಟ್ ಮದರ್ ಅಂತ ನನ್ಗೆ ಹೇಳಲಿಲ್ಲ ನೀವು. ಸಿಗರೇಟ್ ಮದರ? ಸಿಗರೇಟ್ ಅಲ್ಲ, ಸೆರೋಗೇಟ್. ಸೆರೋಗೇಟ್ ಮದರ್. ಹಂಗಂದ್ರೇನು? ಸೆರೋಗೇಟ್ ಮದರ್ ಅಂದ್ರೆ ಬಾಡಿಗೆ ತಾಯಿ ಅಂತ ಅರ್ಥ. ಹಾಡ್ಗೆ ತಾಯಿನ? ತಾಯಿಗೆ ಯಾರಾದ್ರೂ ಬಾಡಿಗೆ ಕಟ್ತಾರ? ಯಾರಿಗೆ ಮಕ್ಕಳನ್ನ ಹೆರೋದಕ್ಕೆ ಆಗೋದಿಲ್ವೋ ಅವರು ಬೇರೆ ಹೆಣ್ಣಿನ ಮೂಲಕ ಮಕ್ಕಳನ್ನ ಪಡ್ಕೋತಾರೆ. ಅದಕ್ಕೆ ಸೆರೋಗೇಟ್ ಮದರ್ ಅಂತಾರೆ. ಬೇರೆಯವ್ರಿಗೋಸ್ಕರ ಮಕ್ಕಳನ್ನ ಹೆತ್ಕೊಟ್ಟಿರೋ ತಾಯಿ ಆ ಸೀತಾ, ಬಾಡಿಗೆ ತಾಯಿ. ಮಗಳೇ ಮಗಳೇ ಅಂತ ಕರಿತಾಳಲ್ಲ, ಆ ತರ್ಲೆ ಮಗು ಸಿಹಿ. ಆ ಮಗುಗೆ ಸೀತಾ ತಾಯಿ ಅಲ್ವೇ ಅಲ್ಲ. ಅವಳ ಗರ್ಭನ ಬೇರೆಯವ್ರಿಗೋಸ್ಕರ ಬಾಡಿಗೆ ಕೊಟ್ಟಿದ್ದಾಳೆ ಅಷ್ಟೇ. ಪರವಾಗಿಲ್ಲ ಅಮ್ಮ, ಈ ಮನೆಗೆ ಬಂದ್ಮೇಲೆ ನೀನು ಸಖತ್ತಾಗಿ ಅಡ್ಗೆ ಮಾಡೋದ್ ಕಲ್ತ್ಬಿಟ್ಟಿದ್ಯಾ. ಎಲ್ಲ ನನ್ ಗಂಡನ ಪ್ರಭಾವ ಅನ್ಸುತ್ತೆ. ಏಯ್ ಮುದ್ದು, ಅತ್ತೆ ನನ್ನನ್ನು ನೋಡಿ ಅಡುಗೆ ಮಾಡೋದು ಕಲಿಬೇಕಾ? ಅವ್ರು ಯಾವತ್ತಿದ್ರು ಸೂಪರ್ ಆಗಿ ಅಡುಗೆ ಮಾಡ್ತಾರೆ. ಸುಮ್ನಿರಿ ಸಾಕು, ಬಂದ್ಬಿಟ್ರು ಅತ್ತೆನ ವಹಿಸ್ಕೊಂಡು. ಮತ್ತೆ ಅದಕ್ಕೆ ಟ್ರಿಪ್ ಹೇಗಿತ್ತು? ಎಲ್ಲೆಲ್ಲೆಲ್ಲ ಸುತ್ತಾಡಿದ್ರಿ? ಅಂಜು ಟ್ರಿಪ್ ಮಾತ್ರ ಸಖತ್ತಾಗಿತ್ತು. ಈ ಟೂರಿಸಂ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರಲ್ಲ ಈ ಥರದೊಂದು ಜಾಗ ಇದೆ ಅಂತ. ಅಲ್ಲೆಲ್ಲ ಹೋಗಿದ್ವಿ ಗೊತ್ತಾ. ನಮ್ಮಿಬ್ರದ್ದು ಒಂಥರ ಸ್ಪೆಷಲ್ ಜೋಡಿ ಅಲ್ವಾ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಜನ ಇಲ್ಲ, ಗಲಾಟೆ ಇಲ್ಲ, ಫುಲ್ ಕಾಮ್. ಸಕ್ಕತ್ತಾಗಿತ್ತು. ನನಗಂತೂ ನೀವು ಅಣ್ಣ ಈ ರೀತಿ ಸಂತೋಷವಾಗಿ ಸುತ್ತಾಡ್ಕೊಂಡ್ ಬಂದಿದ್ದು ನೋಡಿ ತುಂಬಾ ಖುಷಿ ಆಯ್ತು. ನಂಗೂ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇಟ್ಸ್ ಮೈ ಡ್ರೀಮ್ ಕಮ್ ಟ್ರೂ ಮೂಮೆಂಟ್. ನೀವಿಬ್ರು ತುಂಬಾ ಮಿಸ್ ಮಾಡ್ಕೊಂಡೆ. ನೆಕ್ಸ್ಟ್ ಟೈಮು ನಾವು 4 ಜನನು ಒಂದು ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೋಗೋಣ, ಮಜಾ ಇರುತ್ತೆ. ಓಕೆ ಅದಕ್ಕೆ. ಆದ್ರೆ ನಂಗೆ ಏನು ಆಸೆ ಗೊತ್ತಾ, ನೀವಿಬ್ರು ಈ ರೀತಿ ಬರೀ ರೋಡ್ ಟ್ರಿಪ್ ಮಾತ್ರ ಅಲ್ಲ, ಔಟ್ ಆಫ್ ಕಂಟ್ರಿ, ಕ್ರೂಸ್, ಎಲ್ಲ ಥರನೂ ಟ್ರಿಪ್ ಮಾಡಬೇಕು. ನಿಮಗೂ ಈ ರೀತಿ ಸುತ್ತಾಡೋದು, ಅಡ್ವೆಂಚರ್ ಮಾಡೋದು ಅಂದರೆ ತುಂಬ ಇಷ್ಟ ಅಲ್ವಾ? ತುಂಬ ಇಷ್ಟ. ಆದರೆ ಮತ್ತೆ ಅದಕ್ಕೆ ನಾನು ಯಾವ ಕಾರ್ಯ ಬರ್ಸ್ಕೋಬೇಕೋ ಗೊತ್ತಿಲ್ಲ. ಏಯ್ ಬಿಡ್ತು ಅನ್ನು. ಯಾವ ಕಾಯಿಲೆನೂ ಇಲ್ಲ, ನಿನ್ಗೆ ಯಾವ ಕಾಯಿಲೆನೂ ಬರಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ. ಅಮ್ಮ, ನೀವೆಲ್ಲರೂ ಗ್ರೇಟ್ ಆಕ್ಟರ್ಸ್ ಅಂತ ನನಗೆ ಗೊತ್ತಾಗಿದೆ. ಸಾಕು, ನಾಟಕ ನಿಲ್ಲಿಸಿ. ನಾಟಕನ? ಏನ್ ನಾಟಕನೇ? ಅಮ್ಮ, ಐ ನೋ, ನನಗೆ ಗೊತ್ತು ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಇದೆ ಅಂತ. And I have accepted it now. ನನಗಿಂತ ನಿಮ್ಮೆಲ್ರಿಗೂ ಜಾಸ್ತಿ ಟೆನ್ಷನ್ ಆಗಿದೆ ಅಂತ ನನಗೆ ಗೊತ್ತು. ಬಟ್ ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕಂಪ್ಲೀಟ್ಲಿ ಕ್ಯೂರಬಲ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ನಾ ಹುಷಾರಾಗ್ತೀನಿ. ಏನಮ್ಮ, ಏನೋ ತಲೆನೋವು ಬಂದಿದೆ ಅನ್ನೋಷ್ಟು ಸುಲಭವಾಗಿ ಹೇಳ್ತಿದ್ಯಲ್ಲೇ. ಹತ್ತು ಕರೆದು ನನ್ನ ಜೀವನ ಇಲ್ಲೇ ಆಗೋಯ್ತು ಅಂದ್ರೆ ಅಷ್ಟೇ ನಮ್ಮ ಕ್ಯಾನ್ಸರಿಗೆ ಮರ್ಯಾದೆ.
ನನ್ನ ಜೀವನ ಇನ್ನೂ ಇದೆ, ನಾ ಬದುಕಬೇಕು. ನನ್ನ ಜೀವನ ಸುಂದರವಾಗಿರಬೇಕು. ರೋಗ ಬಂದಮೇಲೆ ದೊಡ್ಡ ದೊಡ್ಡ ಮಾತಾಡ್ತೀಳೆ ಅಂತ ಅನ್ಕೋಬೇಡಿ, ಬಟ್ ಐ ರಿಯಲಿ ಲವ್ ಮೈ ಲೈಫ್ ಮಾ. ನನ್ನ ಗಂಡ, ನೀನು, ಅಂಜು, ನನ್ನ ಫ್ರೆಂಡ್ಸು, ಇವರೆಲ್ಲರ ಜೊತೆ ನಾನು ತುಂಬ ಚೆನ್ನಾಗಿ ಬದುಕಬೇಕು. ನಾನು ಟ್ರೀಟ್ಮೆಂಟ್ ತಗೋತೀನಿ, ಹುಷಾರಾಗ್ತೀನಿ. ನೀವೆಲ್ಲರೂ ಧೈರ್ಯವಾಗಿರಿ. ಅದಕ್ಕೆ ಆತ್ಮವಿಶ್ವಾಸ ಅನ್ನೋದು ಒಂದಿದ್ರೆ ಏನನ್ನು ಬೇಕಾದ್ರೂ ಗೆಲ್ಬೋದು. ನೀವು ಈ ಧೈರ್ಯನ, ಆತ್ಮವಿಶ್ವಾಸನ ನೋಡ್ತಿದ್ರೆ ನನಗೆ ನಿಮ್ಮ ಮೇಲೆ ತುಂಬಾ ಹೆಮ್ಮೆ ಆಗ್ತಿದೆ. ನಿನಗೆ ಧೈರ್ಯ ಹೇಳೋದು ಹೇಗೆ ಅಂತ ನಾವೆಲ್ಲರೂ ಒದ್ದಾಡ್ತಿದ್ವಿ. ಎಲ್ಲ ಧೈರ್ಯನೂ ನೀನೇ ಹೇಳ್ಬಿಟ್ಟೆ. ಮತ್ತೆ ಧೈರ್ಯಕ್ಕೆ ಇನ್ನೊಂದು ಹೆಸರೇ ಪ್ರಿಯಾ. ಓಕೆ, ನಾ ಹಾಸ್ಪಿಟ್ಲ್ಗೆ ಹೋಗ್ಬೇಕು, ರೆಡಿ ಆಗ್ತೀನಿ. ಅಮ್ಮ, ನಂಗೆ ಹುಷಾರಿಲ್ಲ ಅಂತ ಗೊತ್ತಾದ್ಮೇಲೆ ನಿನ್ನ ಅಡುಗೆ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗ್ತಿದೆ. ಹೇಗಿದ್ರು ಸತ್ತೋಗ್ತಾಳೆ, ಚೆನ್ನಾಗಿ ಅಡುಗೆ ಮಾಡಾಕಣ ಅಂತ ಏನಾದ್ರು ಮಾಡ್ತಿದ್ಯಾ ಹೇಗೆ? ಡೋಂಟ್ ವರಿ ಮಾ, ನಾನು ಇಷ್ಟು ಬೇಗ ಅಂತೂ ಸಾಯಲ್ಲ. ನೀ ಹಣ್ಣಣ್ಣು ಮುತ್ಕಿ ಆದ್ಮೇಲೂ ಇದ್ ಮಾಡ್ಕೊಡು, ಅದ್ ಮಾಡ್ಕೊಡು ಅಂತ ಕೇಳಿ ಕೇಳಿ ಮಾಡ್ಸ್ಕೊಂಡು ತಿಂತೀನಿ. ನೀ ಮಾಡ್ಕೊಡ್ಲೇಬೇಕು. ಓಕೆ? ಎಲ್ಲದರಲ್ಲೂ ತಮಾಷೆ ಅಲ್ವಾ ನಿನ್ಗೆ? ಇನ್ನೊಂದ್ಸಲ ಈ ವಿಷಯದಲ್ಲಿ ತಮಾಷೆ ಮಾಡಿದೆ ಅಂದ್ರೆ ಅಷ್ಟೇ ನಾನು. ಓಕೆ ಜಗನ್ಮಾತೆ, ಸಾರಿ, ರೆಡಿಯಾಗಿ ಬರ್ತೀನಿ. ನಾವೆಲ್ಲ ನಮ್ ಬಟ್ಟೆ ಬಿಟ್ಟು ಬೇರೆ ಏನೂ ತಂದಿಲ್ಲ. ಅರೆ, ಅಷ್ಟನ್ನ ಅರೇಂಜ್ ಮಾಡೋದ್ರಲ್ಲೇ ಇಷ್ಟು ಸುಸ್ತಾಯ್ತಲ್ಲ ಶ್ಯಾಮ್. ಇನ್ನು ಮನೆಗೆ ಬೇಕಾಗಿರೋ ಬೇರೆ ಥಿಂಗ್ಸ್ ತರಬೇಕು, ಅರೇಂಜ್ ಮಾಡಬೇಕು, ಕಿಚನ್ ಸೆಟಪ್ ಮಾಡಬೇಕು. ಓ ಗಾಡ್. ಸುಮಾರೆಲ್ಲ ಬುಕ್ ಮಾಡಿದ್ದೀವಲ್ಲ ಶಾಲು. ಮೋಸ್ಟ್ಲಿ ಸುಮಾರು ಐಟಮ್ಸು ಇವತ್ತು ಡೆಲಿವರಿ ಆಗುತ್ತೆ. ಆದ್ರೂ ಒಳ್ಳೆ ದೆವ್ವ ಭೂತಗಳು ಮನೆಗೆ ಬಂದು ಹುಕ್ಕೋ ತರ ಸೀದಾ ಹೊಸ ಮನೆಗೆ ಬಂದಿದ್ದೀವಿ ಶ್ಯಾಮ್. ಒಂದು ಪೂಜೆ ಮಾಡಿಲ್ಲ, ಫ್ರೆಂಡ್ಸ್ ಫ್ಯಾಮಿಲಿ ಯಾರನ್ನೂ ಕರೆದಿಲ್ಲ. ಅಕಸ್ಮಾತ್ ಕರೆದ್ರು ಒಂದು ಕಾಫಿ ಮಾಡ್ಕೊಡೋದಕ್ಕೂ ಮನೇಲಿ ಏನೂ ಇಲ್ಲ. ಫ್ರಮ್ ಸ್ಕ್ರಾಚ್ ಎಲ್ಲಾನು ಸೆಟಪ್ ಮಾಡಬೇಕು. ಸಚ್ ಹೆಡ್ಏಕ್ ನೋ. ಯಾಕೆ ಯಾವಾಗಲೂ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ? ಇಷ್ಟು ಬೇಗ ನಮಗೊಂದು ಮನೆ ಸಿಕ್ಕಿ ಅದು ನಮ್ಗೆ ಓಕೆ ಆಗಿ ನಾವಿಲ್ಲಿ ಇದ್ದೀವಲ್ಲ, ಅದಕ್ಕೆ ಖುಷಿ ಪಡು. ಥಿಂಕ್ ಅಬೌಟ್ ದ ಗುಡ್ ನಾವು. ವಾಟ್ಸ್ ದಟ್ ಗುಡ್ ಥಿಂಗ್ ನಾವು? ಏನು ಅಂತ ಕೇಳ್ತಿಲ್ಲ ನೋಡು, ನಾವು ರಾಮ್ ಮನೆ ಹತ್ತಿರದಲ್ಲೇ ಒಂದು ಮನೆ ಮಾಡಿದ್ದೀವಿ. ಆಮೇಲೆ ಭಾರ್ಗವಿ ಅಂತ ಹೇಳಿದ್ ಕೇಳಿಸ್ಕೊಂಡಿದ್ಯಲ್ಲ, ಡಾಕ್ಟರ್ ಆದಿತ್ಯ ಲಕ್ಷ್ಮಿ ಅವ್ರಿಗೆ ತುಂಬ ಕ್ಲೋಸ್ ಫ್ರೆಂಡ್ ಅಂತೆ. ಇನ್ನೇನು, ಅವರು ಕೇಳಿದ್ರೆ ನಮಗೆ ನಮ್ಮ ಮಗು ಬಗ್ಗೆ ಗೊತ್ತಾಗೇ ಆಗುತ್ತೆ. ಎವ್ರಿಥಿಂಗ್ ಇಸ್ ಹ್ಯಾಪನಿಂಗ್ ಗುಡ್ ವೇ. ನೀನ್ ಬಿಡು, ಆಲ್ವೇಸ್ ಆಪ್ಟಿಮಿಸ್ಟಿಕ್. ನನಗೆ ಹಾಗಿರೋದಕ್ಕೆ ಬರಲ್ಲ ಶ್ಯಾಮ್. ಆ ಥರ ಎಲ್ಲ ಏನೂ ಇಲ್ಲ. ಸಡನ್ನಾಗಿ ಈ ಥರ ಸಿಚುವೇಶನ್ ಎದುರಾಗಿರೋದಕ್ಕೆ ನೀನು ಸ್ವಲ್ಪ ನರ್ವಸ್ ಆಗಿದೆಯಾ ಅಷ್ಟೇ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ನೋಡು, ನಮ್ಮ ಮಗು ನಮಗೆ ಸಿಕ್ಕಿದ ಮೇಲೆ ನಮ್ಮ ಲೈಫ್ ನಾವು ಇಮ್ಯಾಜಿನು ಮಾಡ್ಕೊಳ್ಳೋದ್ರೆ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಮೊದಲು ಸಿಗ್ಲಿ. ಸಿಕ್ಕೇ ಸಿಗ್ತಾಳೆ. ಆಮೇಲೆ ಶಾಲು, ನಿಂಗೊಂದು ವಿಷಯ ಹೇಳಬೇಕು. ಆ ಡಾಕ್ಟರ್ ಅನಂತ ಲಕ್ಷ್ಮಿ ಅವ್ರನ್ನ ನಾನೊಂದು ಮುಖ್ಯವಾದ ಪ್ರಶ್ನೆ ಕೇಳಬೇಕು. ಏನದು? ನಮ್ಮ ಮಗಳು ಬದುಕಿದ್ರು ಸತ್ತಿದೆ ಅಂತ ಯಾಕೆ ಹೇಳಿದ್ರು ಇಂದಾನೆ ಗೊತ್ತಾಗ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.